ದೇವರು ಅವನನ್ನು ಅಲ್ಲಿ ಏನು ಮಾಡ್ತಾನೆ, ಆ ಒಂದು ದೆವ್ವಗಳಿಂದ ಬಿಡಿಸೋದಕ್ಕೆ ನೋಡ್ತಾನೆ. ಆದರೆ ಅವನು ಹೇಳ್ತಾನೆ ಏನಂತಪ್ಪ ಅಂತ ನೋಡಿದಾಗ, ಸ್ವಾಮಿ ಅಲ್ಲಿ ಹಂದಿಗಳು ಇದೆ, ಅಲ್ಲಿ ನನ್ನನ್ನು ಕಳಿಸು ಎನ್ನುವುದನ್ನು ನಾವಲ್ಲಿ ಗಮನಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ದೇವರ ಒಂದು ಕರುಣೆ, ದೇವರ ಒಂದು ದಯೆ ಅವನ ಮೇಲೆ ಹೇಗೆ ಸಿಕ್ತಪ್ಪ ಅಂತ ನಾವು ನೋಡುವಾಗ, ಅವನ ಸ್ಥಿತಿಗತಿಯನ್ನು ನೋಡಿ, ಅವನ ಒಂದು ಬಟ್ಟೆ ಇಲ್ಲದಂತ ನೋಡಿ, ಅವನ ಹಲ್ಲು ಕೊಡೆಯೋದನ್ನು ನೋಡಿ, ನನ್ನ ದೇವರು, ನನ್ನ ಕರ್ತನು, ನನ್ನ ಯೇಸು ನೋಡಿ ಅವನ ಮೇಲೆ ಕಣಿಕರ ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಯಾರನ್ನ ದೇವರು ಸುಮ್ಮನೆ ಬಿಡಲ್ಲ ನನ್ನ ಪ್ರಿಯ ದೇವರ ಮಕ್ಕಳೇ. ಯಾಕಂತಂದರೆ ಅವನು ಆ ಒಂದು ಸ್ಥಿತಿಗತಿಯಲ್ಲಿ ಇರುವಾಗ ನೋಡಿ, ನಾವು ಯಾರನ್ನು ರೋಡಲ್ಲಿ ಉಚಿತ ನೋಡಿದಾಗ ನನ್ನ ಮನಸ್ಸು ಕೂಡ ಕರಗ್ತದೆ. ಯಾಕೆಂತಂದರೆ ಆ ಮನಸ್ಸು ನೋಡಿದಾಗ, ಆ ಮನಸ್ಸು ಕರಗಿದಾಗ ನನಗೇನೋ ಒಂಥರ ಬೇಜಾರು, ಸ್ವಾಮಿ ಏನಾದರೂ ಒಂದು ಮಾಡಬೇಕಾಗಿತ್ತಲ್ಲಪ್ಪ ಅಂಥೇಳಿ ನನ್ನ ಒಳಗಡೆನೇ ನಾನು ಕೊರಗುವುದನ್ನು ನಾನು ಎಷ್ಟೋ ಸತಿ ಗಮನಿಸಿದ್ದೇನೆ. ಆದರೆ ದೇವರು ಅವನ ಜೀವನದಲ್ಲಿ ಅವನನ್ನು ಆ ಒಂದು ಸ್ಥಿತಿಗತಿಯಿಂದ ಬಿಡಿಸಿ ಅವನ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ. ಅವನ ಚರಿತ್ರೆಯನ್ನೇ ದೇವರು ಬದಲಾಯಿಸ್ತಾನೆ. ನೀವು ನೋಡಬೇಕಾದಂಥ ವಿಷಯ ಏನು ಗೊತ್ತಾ, ಅವನು ಸರಿಯಾಗಿ ಊಟ ಇರಲಿಲ್ಲ, ಸರಿಯಾಗಿ ಜನರ ಹತ್ರ ಮಿಂಗಲ್ ಆಗ್ತಾ ಇರಲಿಲ್ಲ, ಸರಿಯಾದ ಒಂದು ಜಗದಲ್ಲಿ ಇರ್ತಾ ಇರಲಿಲ್ಲ, ಸರಿಯಾದ ಒಂದು ಬಟ್ಟೆಗಳಲ್ಲಿ ಇಲ್ಲದೆ ಅವನು ಇರ್ತಾ ಇದ್ದ. ಅವನು ಅಷ್ಟೇ ಅಲ್ಲ, ಅವನು ಯಾರನ್ನು ನೋಡಿದ್ರೂ ಕೂಡ ಅವನು ಒಂದು ಎನಿಮಿ ಥರ ಅವನು ನೋಡ್ತಾ ಇದ್ದ. ಯಾರನ್ನ ನೋಡಲಿ ಒಂದು ಎನಿಮಿ ಥರ ಅಲ್ಲಿ ನೋಡುವುದನ್ನು ನಾವು ಗಮನಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇಂಥ ಒಂದು ಸ್ಥಿತಿ ಗತಿ ನಮ್ಮಲ್ಲಿ ಇದ್ದರೆ, ಅಥವಾ ನಾವು ಯಾವುದನ್ನು ಅಡ್ಜಸ್ಟ್ ಮಾಡಿಕೊಳ್ಳೋದು, ಅಥವಾ ನಮ್ಮ ಒಳಗಡೆ ಗಲಿಬಿಲಿ ಇಟ್ಟುಕೊಂಡು ಕರ್ತನನ್ನು ನಾವು ನೋಡ್ತಾ ಇದ್ದರೆ, ಖಂಡಿತವಾಗಲೂ ನನ್ನ ದೇವರು ಅದರಿಂದ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಅವನ ಚರಿತ್ರೆಯನ್ನು ದೇವರು ಬಿಡಿಸ್ತಾನೆ. ಯಾರು ಆ ಒಂದು ಅವನ ಭವಿಷ್ಯತ್ತನ್ನು ಬರೆಯಲಿಕ್ಕೆ ಆಗಲಿಲ್ಲ, ಅವನ ಚರಿತ್ರೆಯನ್ನು ಬರೆಯಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ಯೇಸುವಿಗೆ ಅವನ ಚರಿತ್ರೆಯನ್ನು ಬರೆಯೋದಕ್ಕೆ ಸಾಧ್ಯವಾಯಿತು. ನೋಡಿ, ಅವನನ್ನು ನಾವು ಒಂದು 28, 35, 36, 37 ಈ ವಚನಗಳಲ್ಲಿ ನಾವು ನೋಡುವಾಗ ಅವನನ್ನು ಬಿಡಿಸಿ ನಂತರ ಅವನು ಹೀಗೆ ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ಜೊತೆಗೆ ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ಸ್ವಾಮಿ ನಾನು ನಿನ್ನ ಜೊತೆಗೆ ಇರ್ತೇನೆ ಎಂಬುದಾಗಿ. ಅವನು ಸೈತಾನನಿಂದ ಶೋಧಿಸಲ್ಪಡುವಾಗ, ಅವನು ದೆವ್ವಗಳಿಂದ ಶೋಧಿಸಲ್ಪಡುವಾಗ, ದೆವ್ವಗಳು ಅವನನ್ನು ಸಾಯಿಸಬೇಕೆನ್ನುವಂತಿರುವಾಗ, ಯೇಸು ಸ್ವಾಮಿ